ಬಹಳ ಮುಖ್ಯವಾಗಿ ರಾಜೀನಾಮೆ. ಬಿಜೆಪಿಯವರು ಹೋರಾಟವನ್ನು ನಡೆಸ್ತಾನೆ ಬಂದಿದ್ದಾರೆ. ಆ ಮೂಲಕವಾಗಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲೂ ಕೂಡ ಮೊದಲ ವಿಕೆಟ್ ಪತನ ಆಗಿತ್ತು ರಾಜೀನಾಮೆಯೊಂದಿಗೆ, ಅದು ನಾಗೇಂದ್ರ ಅವರದ್ದು. ಈಗ ಶಿವಕುಮಾರ್ ಸರ್ಕಾರದಲ್ಲೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ನಾಗೇಂದ್ರ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿದ್ದಾರಂತೆ. ಅದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. ನಮ್ಮ ಹೋರಾಟವನ್ನ ಸದನದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತಾರೆ. ನಮಗೆ ಅವ್ರಿಗೆ ತಲೆ ಕೆಟ್ಟಿದೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾಡುತ್ತೆ. ಒಬ್ಬರ ಮೇಲೆ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಬಿಡುವಾಗಿದ್ದಾರಲ್ಲ, ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನ ಸುಧಾರಣೆ ಆಗುತ್ತೆ. ಕಲ್ಲನ್ನ ಕೈಗೆ ಬೀಗದ ಕೀ ಕೊಟ್ಟರೆ ಹೇಗಾಗುತ್ತೆ? ಒಟ್ಟು ಅಧಿವೇಶನದ ಸಮಯ ಮೇಲೆ ವ್ಯರ್ಥ ಹಾಳು ಮಾಡ್ತಾರೆ. ಯಾವುದೇ ಕಾರಣಕ್ಕಿಂತ ಭ್ರಷ್ಟರನ್ನ ಮುಂದುವರಿಸಬಾರದು. ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. 2023ರ ಸಿದ್ದರಾಮಯ್ಯ ಸರ್ಕಾರ ಆಗಲೂ ಮೊದಲ ವಿಕೆಟ್ ಪತನವಾಗಿದ್ದು ನಾಗೇಂದ್ರ. 2026ರ ಶಿವಕುಮಾರ್ ಸರ್ಕಾರ ಈಗಲೂ ಮೊದಲ ವಿಕೆಟ್ ಪತನ ಆಗುವ ಸಾಧ್ಯತೆ, ಅದೂ ಕೂಡ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗಿದೆ. ನಾಳೆ ಸಂಜೆಯೊಳಗೆ ನಾಗೇಂದ್ರ ರಾಜೀನಾಮೆ ಪಡೆಯುವ ಸಾಧ್ಯತೆಗಳಿವೆ. ಸಿಎಂ ಜೊತೆ ಫೋನ್ನಲ್ಲಿ ಸಚಿವ ನಾಗೇಂದ್ರ ಮಾತನಾಡಿದ್ದಾರೆಂದು ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ವಾಲ್ಮೀಕಿ ಸಮುದಾಯದ ಹೆಚ್ಚು ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ. ವಾಲ್ಮೀಕಿ ಶಾಸಕರ ಆಯ್ಕೆ ಸಹಿಸಿಕೊಳ್ಳದೆ ಬಿಜೆಪಿಯಿಂದ ಹೋರಾಟ ನಡೆಯುತ್ತಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ರೆಡ್ಡಿ ಹಿಡಿತ ಕಳೆದುಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ನನ್ನನ್ನ ಟಾರ್ಗೆಟ್ ಮಾಡಿಕೊಂಡು ಸದನ ನಡೆಯಲು ಬಿಡಲಿಲ್ಲ. ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ಪಕ್ಷಕ್ಕೆ ಮುಜುಗರವಾಗ್ತಿದೆ. ಆ ಮುಜುಗರ ತಪ್ಪಿಸಲು ರಾಜೀನಾಮೆ ಕೊಡುತ್ತೇನೆ ಎಂದು ನಾಗೇಂದ್ರ ಹೇಳಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಪ್ರಸ್ತಾಪ ಮಾಡಿದ್ಯಾಕೆ ಎಂಬ ಪ್ರಶ್ನೆ ಸಹಜವಾಗೇ ಮೂಡುತ್ತದೆ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಾಗಲೂ ವಾಲ್ಮೀಕಿ ನಿಗಮದ ಹಗರಣ ಬಯಲಾಗುತ್ತಿದ್ದಂತೆ ನಾಗೇಂದ್ರ ರಾಜೀನಾಮೆ ನೀಡಿದ್ದರು. ನಂತರ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿತ್ತು ಸಿಬಿಐ. ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ ತುಂಬಿರಲಿಲ್ಲ. ಸಿದ್ದರಾಮಯ್ಯ ಹೈಕಮಾಂಡ್ ಕೂಡ ಬಿ ನಾಗೇಂದ್ರ ಅವರಿಗಾಗಿಯೇ ಸ್ಥಾನ ಕಾಯ್ದಿರಿಸಿತ್ತು. ಡಿಕೆ ಶಿವಕುಮಾರ್ ಸಂಪುಟ ರಚನೆಯ ವೇಳೆ ನಾಗೇಂದ್ರಗೆ ಸಚಿವ ಸ್ಥಾನ ಸಿಕ್ಕಿತ್ತು. ನಾಗೇಂದ್ರ ಸಚಿವರಾಗುತ್ತಿದ್ದಂತೆ ಹೋರಾಟ ತೀವ್ರಗೊಳಿಸಿರುವ ಬಿಜೆಪಿ ಅಧಿವೇಶನದ ಒಳಗೂ ಹೊರಗೂ ಹೋರಾಟ ಮಾಡಿತ್ತು. ಬಿಜೆಪಿಗೆ ಅನಾವಶ್ಯಕ ರಾಜಕೀಯ ಲಾಭ ತಪ್ಪಿಸಲು ನಾಗೇಂದ್ರ ರಾಜೀನಾಮೆಯ ಪ್ರಸ್ತಾಪ ಮುಂದಿಟ್ಟಿದ್ದಾರೆ ಎಂಬ ಮಾತುಗಳೂ ಕೇಳಿವೆ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿ ಶ್ರೀರಾಮುಲು ಅವರನ್ನ ಸೋಲಿಸಿದ್ದ ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್. ಹಾಗಿದ್ದರೂ ಪಕ್ಷಕ್ಕೆ ಮುಜುಗರ ತಪ್ಪಿಸಲು ರಾಜೀನಾಮೆ ಪ್ರಸ್ತಾಪಿಸಿದ್ದಾರೆ ನಾಗೇಂದ್ರ. ನಾಗೇಂದ್ರ ರಾಜೀನಾಮೆ ಪ್ರಸ್ತಾಪದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಕೈಗೊಳ್ಳುವ ನಿರ್ಧಾರಗಳ ಬಗ್ಗೆ ಕುತೂಹಲ ಮೂಡಿದೆ. ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗಲಿರುವ ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರ ರಾಜೀನಾಮೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿದ್ದಾರೆ. ಹಾಗೆ ಸಂಪುಟದಿಂದ 2-3 ಹಿರಿಯರಿಗೆ ಕೊಕ್ ನೀಡುವ ಬಗ್ಗೆಯೂ ತೀರ್ಮಾನಗಳಾಗಲಿವೆ. ಪ್ರತಿಪಕ್ಷಗಳ ಹೋರಾಟ, ಸ್ವಪಕ್ಷ ಶಾಸಕರ ಅಸಮಾಧಾನ ತಣಿಸಲು ಕಸರತ್ತು ಮಾಡಲಾಗುತ್ತೆ. ಮಹಿಳಾ ಸಚಿವೆ ನೇಮಕ ಅನಿವಾರ್ಯವಾಗಿದ್ದು ಅದು ಕೂಡ ಫೈನಲ್ ಆಗುವ ಸಾಧ್ಯತೆಗಳಿವೆ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆಗಳಾಗಲಿವೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರಿರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can. ನಾಳೆ ಹೈಕಮಾಂಡ್ ಭೇಟಿಗೆ ಸಿಎಂ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಮಾಡಲಿದ್ದಾರೆ ಸಚಿವ ನಾಗೇಂದ್ರ. ಸಿಎಂ ಭೇಟಿ ಮಾಡಿ ದೆಹಲಿ ಸೂತ್ರ ರಾಜೀನಾಮೆ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಪಡೆದುಕೊಳ್ಳಲಿದ್ದಾರೆ. ಹಾಗಾಗಿ ರಾಜೀನಾಮೆ ಸುದ್ದಿ ಬಗ್ಗೆಯೂ ಸ್ಪಷ್ಟತೆ ಕೊಟ್ಟಿದ್ದಾರೆ. ರಾಜೀನಾಮೆ ಸುದ್ದಿ ಅನ್ನೋದು ಬರೀ ವದಂತಿ. ರಾಜೀನಾಮೆ ಕುರಿತು ಯಾರೊಂದಿಗೂ ಎಲ್ಲೂ ಕೂಡ ಚರ್ಚೆಗಳಾಗಿಲ್ಲ. ಸಿಎಂ ಕಚೇರಿಯಿಂದ ಯಾವ ಕರೆಯೂ ಬಂದಿಲ್ಲ. ಸಿಎಂ ನನ್ನೊಂದಿಗೆ ಯಾವ ವಿಚಾರವನ್ನೂ ಮಾತಾಡಿಲ್ಲ. ಹಾಗಾಗಿ ರಾಜೀನಾಮೆ ಕುರಿತ ಸುದ್ದಿ ಸತ್ಯಕ್ಕೆ ದೂರ ಎಂದು ನಾಗೇಂದ್ರ ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆ ಕೊಟ್ಟರೂ ಹೋರಾಟ, ಕೊಡದಿದ್ದರೂ ಹೋರಾಟ. ದಲಿತರ ಹಣ ಕೊಳ್ಳೆ ಹೊಡೆದವರ ಬಿಡೋದಿಲ್ಲ ಎಂಬ ಶಪಥ. ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರೂ ಕೊಡದಿದ್ದರೂ ಹೋರಾಟ ಮಾಡುವುದಾಗಿ ಬಿಜೆಪಿ ಘೋಷಿಸಿದೆ.
ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಕೊಡಿಸಲು ನಮ್ಮ ಹೋರಾಟ ಎಂದಿದೆ. ಪಾದಯಾತ್ರೆ ಮಾರ್ಗದಲ್ಲಿ ಬದಲಾವಣೆ ಮಾಡಿದ್ದು ಒಟ್ಟು 175 ಕಿಲೋಮೀಟರ್ ಉದ್ದ ನಡೆಯಲಿದ್ದಾರೆ. ಸೆಪ್ಟೆಂಬರ್ 9 ಅಥವಾ ಸೆಪ್ಟೆಂಬರ್ 10ಕ್ಕೆ ಸಮಾರೋಪ ನಡೆಯಲಿದೆ. ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನು ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಇವತ್ತು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ, ಇದು ಸಣ್ಣ ಮೀನು ಮಾತ್ರ, ಬಹಳ ಸಣ್ಣ ಮೀನು. ಇವರು ಬಹಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ಹಣವನ್ನು ವಾಪಸ್ ಆ ಸಮುದಾಯಕ್ಕೆ ಸೇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗ್ಲಿ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 187 ಕೋಟಿ ಹಣವನ್ನ ಇವತ್ತು 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವತಿಯರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನ ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ನಮಗೊಂದು ಸಂತೃಪ್ತಿ ಸಿಗುತ್ತೆ. ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದ್ದೀವಿ, ನಾವಲ್ಲ ಹಿಂದಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟಾಗಿ ಫಂಡ್ಸು ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಎಂಬ ಸುದ್ದಿಯ ಬೆನ್ನಲ್ಲೇ ದೆಹಲಿಗೆ ದಿಢೀರ್ ಪ್ರಯಾಣಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ದು ಸತೀಶ್ ಜಾರಕಿಹೊಳಿ ನಾಗೇಂದ್ರ ಪರ ಬ್ಯಾಟಿಂಗ್ ಮಾಡಲಿದ್ದಾರೆ ಎಂದೇ ಹೇಳಲಾಗ್ತಿದೆ. ಇಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ, ಸ್ವಾಭಾವಿಕ. ಅದೇನೇ ಒಬ್ಬರ ಮೇಲೆ ಆರೋಪ ಮಾಡೋದಂತ ರಾಜಕೀಯದಲ್ಲಿ ಸ್ವಾಭಾವಿಕ. ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ನೀಡೋದಂತ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಮನೆ ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಅವರು ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಏರ್ಪರಿ ಐತಿ ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಮತಗಳು ಡಿವೈಡ್ ಆಗಲ್ವಾ ಪಾದಯಾತ್ರೆ ಮಾಡಿದ್ರೆ? ಆದ್ರೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ದು ಒಂದೇ ಸಮುದಾಯ ಅಲ್ಲ, ಆಯಾ ಸಮುದಾಯ ಏನಾರು ಆದರೆ ಇರ್ತಾವೆ, ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ನೋಡಿ, ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಪರಮೇಶ್ವರ್ DCM ಮಾಡಿದ್ದೂ ನಾನೇ, ಅಹಿಂದಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಎಂದ ಸಿದ್ದು. ಈ ಎಲ್ಲದರ ಮಧ್ಯೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಗಾಂಧಿ ಭವನದಲ್ಲಿ ನಡೆದ ಒಳಮೀಸಲಾತಿ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿ, ಅಹಿಂದ ಸಮುದಾಯಕ್ಕೆ ಅನ್ಯಾಯವಾಗುವುದಕ್ಕೆ ಯಾವತ್ತೂ ಬಿಡೋದಿಲ್ಲ ಎಂದರು. ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಮಾಡಿದ್ದೂ ನಾನೇ ಎಂದರು. ಸಂಪುಟ ರಚನೆ ವೇಳೆ ಸಮುದಾಯಕ್ಕೆ ಒಬ್ಬರಂತೆ 4-5 ಮಂದಿಯನ್ನ DCM ಮಾಡುವ ಪ್ರಸ್ತಾಪವಿತ್ತು. ಆದರೆ 4-5 ಮಂದಿ ಬದಲು ಪರಮೇಶ್ವರ್ ಒಬ್ಬರನ್ನೇ ಮಾಡಿದ್ದು ನಾನೇ ಎಂದರು ಸಿದ್ದರಾಮಯ್ಯ. ಯಾರು ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು?
ಸಿದ್ದರಾಮಯ್ಯನವರ ಈ ಮಾತಿನ ಬಗ್ಗೆ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಹಿಂದಿನ ಸರ್ಕಾರದ ವೇಳೆಯೂ ಇದೇ ಮಾದರಿ ಚರ್ಚೆ ಆಗಿತ್ತು ಎಂದರು. ಇಂದು ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು. ಸಿದ್ದರಾಮಯ್ಯ ಇದ್ದಾಗ ಆಗಿಲ್ಲ, ಒಬ್ಬರೇ ಇದ್ರೆ ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದ್ರೆ ನೀವು ಚರ್ಚೆ ಅವಾಗ ಒಂದೇ ಈಗ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ತಪ್ಪಿಸಿದಾರೆ ಯಾವಾಗ? ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಿರ ಅಂತ ಹೇಳಿದ್ವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು, ಅವ್ರು ಲೀಡರ್ ಆಗಿ ಹೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಅದೇನು ಪ್ರಶ್ನೆ ಇಲ್ಲ. ಹೀಗೆ ಸರ್ಕಾರದಲ್ಲಿ ಎಲ್ಲವೂ ಚರ್ಚೆಗೊಳಪಟ್ಟಿರುವಾಗಲೇ ಮದ್ದು ಅರಿಯಲು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ನೇರ ಕಲಬುರಗಿ ಪ್ರವಾಸ ಕೈಗೊಂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಶಿವಕುಮಾರ್ ಕೈಗೆ ಸಿಗೋದಿಲ್ಲ. ಹಾಗಾಗಿ ನಾಗೇಂದ್ರ ರಾಜೀನಾಮೆ ಸೇರಿದಂತೆ ಸರ್ಕಾರದ ತೀರ್ಮಾನಗಳು ಆಗ್ತಾವಾ ಅಥವಾ 2-3 ದಿನ ಮುಂದಕ್ಕೆ ಹೋಗುತ್ತಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆದರೆ ನಾಗೇಂದ್ರ ರಾಜೀನಾಮೆಯ ಸಾಧ್ಯತೆ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿರೋಧ ಪಕ್ಷ ವಿರೋಧ ಮಾಡ್ತಾ ಇದೆ. ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿ, ಹಿಂದೆ ನಾವೇ ಅವರಿಂದ ರಾಜೀನಾಮೆ ಪಡೆದಿದ್ವು. ನಾಗೇಂದ್ರ ಅವರ ನಾಯಕತ್ವದ ಮೇಲೆ ನಮಗೆ ನಂಬಿಕೆ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಮಾತನ್ನು ನಿಮಗೆ ತೋರಿಸ್ತಾರೆ. ಅವರು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಪಾಪ ನಾಗೇಂದ್ರ ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ಹಿಂದೆ 2 ವರ್ಷ ಹಿಂದೆನೇ ಕೂಡ ಏನು ನಿರಪರಾಧಿ ನಮ್ಮ ಒತ್ತಡಕ್ಕೆ ನಾವೇ ಆತನ ಕೈಲಿ ರೆಸಿಗ್ನೇಷನ್ ತೆಗೆದುಕೊಂಡಿದ್ದು. ಯಾವತ್ತೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ, ಅವರ ನಾಯಕತ್ವದಲ್ಲಿ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ. ನೋಡೋಣ, ಈಗ ಸದ್ಯಕ್ಕೆ ಯಾವ ಥರದ ಅಂಥದ್ದೇನೂ ಇಲ್ಲ. ಎರಡನೇ ಸುದ್ದಿ ನಿಮಗೆ ತೋರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ